ಫೇಸ್ ಅಲ್ಲಿ ಯುಜಿಡಿ ಆಗಿರೋದು ನಿಮಗೆ ಗೊತ್ತಿದೆ. ಫಸ್ಟ್ ಫೇಸ್ ಅಲ್ಲಿ ಯುಜಿಡಿ 81 ಕಿಲೋಮೀಟರ್ಸ್ 81 ಇದು ಎಷ್ಟು ನಮ್ದು 81 ಹೌಸಸ್ ಏನೋ ನಾವು 8400 ಹೌಸಸ್ ನ ಕವರ್ ಮಾಡಿದ್ವಿ. 8000 ಹೌಸಸ್ ನ ಇನಿಷಿಯಲ್ ಕವರ್ ಮಾಡಿದೀವಿ ಯುಜಿಡಿ ಕನೆಕ್ಷನ್ಸ್ ನ. ಇದು ಸೆಕೆಂಡ್ ಫೇಸ್ ಅಲ್ಲಿ ಆಲ್ಮೋಸ್ಟ್ 17.46 crores ಅಲ್ಲಿ KUDFC ಅಂದ್ರೆ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ KUDFC ಇಂದ ಅವರು ನಮಗೆ ಇಲ್ಲಿ ಆಲ್ಮೋಸ್ಟ್ 12.7 ಕಿಲೋಮೀಟರ್ಸ್ ನ ಕವರ್ ಮಾಡ್ತಾ ಇದ್ದಾರೆ. 17.46 crores ಅಲ್ಲಿ ಅಂದ್ರೆ 17.46 ಅಂದ್ರೆ 70 ಆಲ್ಮೋಸ್ಟ್ 17.5 crores ಅಲ್ಲಿ ಈ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಇದು 2000 ಹೌಸಸ್ ನ ಕವರ್ ಮಾಡುತ್ತೆ. ಎಷ್ಟು 2000 ಹೌಸಸ್ ನ ಯುಜಿಡಿ ಕನೆಕ್ಷನ್ಸ್ ಇರುತ್ತೆ. ಅದಾದ್ಮೇಲೆ ಈಗ ಆಲ್ರೆಡಿ ನಾವು ಅದು ಯುಜಿಡಿ ಮಾಡಿರೋದನ್ನ ಆ ಯುಜಿಡಿಯಲ್ಲಿ ವೆಟ್ ವೆಲ್ಲು ಮತ್ತು ಅದರದೆಲ್ಲ ಕನೆಕ್ಷನ್ಸ್ ಮೇಂಟೆನೆನ್ಸ್ ಅದೆಲ್ಲ ಇರುತ್ತಲ್ಲ, ಅದಕ್ಕೆ ಮೇನ್ ಇದಕ್ಕೆ ಕನೆಕ್ಟ್ ಮಾಡುವಂಥದ್ದು ಅದು ಕೂಡ ಇದೆ. ಅದು ಆಲ್ಮೋಸ್ಟ್ ಇದು ಒಂದು ಗೊಲ್ಲಳ್ಳಿಯಲ್ಲಿ STP ಟ್ಯಾಂಕ್ ಮೇಂಟೆನೆನ್ಸ್ ಮಾಡೋದಿದೆ. ಇನ್ನೊಂದು ಗೌಡನ್ ಕೆರೆ ಬಳಿ ವೆಟ್ ವೆಲ್ಸ್ ಇದೆ. ಅಂದ್ರೆ ಯುಜಿಡಿ ಎಲ್ಲ ಕನೆಕ್ಷನ್ಸ್ ಏನಾಗುತ್ತೆ, ಇಂಡಿವಿಜುವಲ್ ಕನೆಕ್ಷನ್ಸ್ ಕನೆಕ್ಟ್ ಆಗುತ್ತಲ್ಲ ಮೇನ್ಗೆ, ಆ ಮೇಂಟೆನೆನ್ಸ್ ಕೂಡ ಇವಾಗ ತಗೊಂಡಿದೆ. ಫಸ್ಟ್ ಇದ್ರದ್ದು ಐಡಿಯಾ ಇರ್ಲಿಲ್ಲ, ಅವಾಗ ತುಂಬಾ ಪ್ರಾಬ್ಲಮ್ಸ್ ಆಯ್ತು. ಇವಾಗ ತುಂಬಾ ಪ್ಲಾನ್ಡ್ ಆಗಿ ಟೆಕ್ನಿಕಲಿ ಅದರದೆಲ್ಲಾನು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸರ್ವೆ ಮಾಡಿಸಿ ಕನೆಕ್ಷನ್ಸ್ ಟೈಮಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ, ಮೇನ್ ಲಿಂಕ್ಗೆ ಯಾವ ತರ ಮೇಂಟೆನೆನ್ಸ್ ಇರುತ್ತೆ, ಅದು ಎಂಡ್ ಆಫ್ ದ ಪಾಯಿಂಟ್ ಅಲ್ಲಿ ಏನೇನ್ ಕೆಲಸ ಇರುತ್ತೆ ಅದನ್ನೆಲ್ಲ. ಸೊ ಅವರು ಒಂದು 5-6 months ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂದಿದ್ದಾರೆ. ನಾನು ಮಳೆ ಸೀಸನ್ ಬರೋಕ್ ಮುಂಚೆ 90 days ಅಲ್ಲಿ ಈ ಕೆಲಸನ ಇಂಪ್ಲಿಮೆಂಟ್ ಮಾಡಿ ಅಂದಿದ್ದೀವಿ. ಫಸ್ಟ್ ಫೇಸ್ ಅಲ್ಲಿ ಯಾವ್ಯಾವ್ದು ಇಂಪ್ಲಿಮೆಂಟ್ ಆಗಿರ್ಲಿಲ್ಲ, ಈಗ ಸೆಕೆಂಡ್ ಫೇಸ್ ಅಲ್ಲಿ ತಗೊಂಡಿದ್ದೇವೆ. ಸೊ ಯುಜಿಡಿ ವರ್ಕ್ ಇವತ್ತು ಭೂಮಿ ಪೂಜೆ ಮಾಡಿದ್ವಿ. ಯುಜಿಡಿ ವರ್ಕ್ 1.2 MLD ಕೆಪಾಸಿಟಿ ಇದಿರುತ್ತೆ. 1.2 MLD ಮೇಂಟೆನೆನ್ಸ್ ಮಾಡುವಂತ ಇದು ಕೆಪಾಸಿಟಿದು ವರ್ಕ್ ಈಗ ಆಗ್ತಾ ಇದೆ. ಫಸ್ಟ್ ಅದನ್ನ ಏನು ಯುಜಿಡಿ ಕೆಲಸ ಆಗಿತ್ತು ಅದು ಅನ್ಸೈಂಟಿಫಿಕ್ ಆಗಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಏನ್ ಕೆಲಸ ಆಗಿದೆ ಅದು ಕರೆಕ್ಟ್ ಆಗಿ ಇಂಡಿವಿಜುವಲ್ ಹೌಸಸ್ ಕನೆಕ್ಷನ್ಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಕಂಪ್ಲೇಂಟ್ಸ್ ಇತ್ತು. ಆ ಕಂಪ್ಲೇಂಟ್ಸ್ ಫಸ್ಟ್ ಏನೇನ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದನ್ನ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಕರೆಕ್ಷನ್ಸ್ ಆಗಿದೆ, ರೀಕರೆಕ್ಷನ್ಸ್ ಆಗಿದೆ. ಈಗ 8000 ಹೌಸಸ್ ಕನೆಕ್ಷನ್ಸ್ ರೀಕರೆಕ್ಟ್ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಮಾಡಿಕೊಂಡು ಈಗ ಇದು 2000 ಹೌಸಸ್ಗೆ ಇಂಡಿವಿಜುವಲ್ ಕನೆಕ್ಷನ್ ಆಗುತ್ತೆ. 12 ಕಿಲೋಮೀಟರ್ಸ್ ಯುಜಿಡಿ ಆಗುತ್ತೆ, 12 ಕಿಲೋಮೀಟರ್ಸ್ ಯುಜಿಡಿನೂ ಆಗುತ್ತೆ. ಈ ತರದನ್ನ ಎಲ್ಲಾನು ಕೂಡ ಸ್ಟೇಜ್ ಬೈ ಸ್ಟೇಜ್ ಮಳೆ ಬಂದಾಗ ಇವ್ ಯಾವ ಮಾಡಕ್ಕಾಗಲ್ಲ. ರೆಸ್ಟೋರೇಷನ್ಸ್ ಮಾಡಿರ್ಲಿಲ್ಲ, ಯುಜಿಡಿ ಎಲ್ಲೆಲ್ಲಿ ಅಗ್ದಿದ್ರು ರೆಸ್ಟೋರೇಷನ್ಸ್ ಆಗಿರ್ಲಿಲ್ಲ. ಇದ್ರಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದೀವಿ. ಆಗದು ಬಿಟ್ಟು ಹೊಟ್ಟೋಗ್ತಾ ಇದ್ರು, ಆಮೇಲೆ ಮಾಡ್ತೀವಿ ಅಂತ ಇದ್ರು. ಅವಕ್ಕೆಲ್ಲ ಏನು ಇಲ್ಲ. ಹಿಂದೆ ಆಗಿರೋ ಎಲ್ಲಾ ನೆಗೆಟಿವ್ಸ್ ನ ಕರೆಕ್ಷನ್ಸ್ ಆಗುವಂತ ಎಲ್ಲಾ ಕೆಲಸ ಆಗಿದೆ. ಎಲ್ಲೋದ್ರು ಇವರು ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಸೆಲಿಬ್ರೇಷನ್ಸ್ ತೋರ್ಸಕ್ ಹೋಗ್ತಾರೆ, ಅದಲ್ಲ. ನಾವು ಪಬ್ಲಿಕ್ ಗೆ ತುಂಬಾ ಇನ್ಫಾರ್ಮೇಶನ್ಸ್ ಕೊಡೋದಿದೆ. ಯಾಕಂದ್ರೆ ಪಬ್ಲಿಕ್ ಸಪೋರ್ಟ್ ಇಂದ ಇವರೆಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಇನ್ ಟೈಮ್ ಕೆಲಸ ಮಾಡ್ಬೇಕಂದ್ರೆ ಪಬ್ಲಿಕ್ ಅರ್ಥ ಮಾಡ್ಕೊಂಡಾಗ ನಮ್ಮ ಏರಿಯಾಗ ಯುಜಿಡಿ ಆಗತ್ತೆ, ಇವತ್ತು ಆಗದ್ಮೇಲೆ ಒನ್ ಮಂತ್ ಅಲ್ಲೋ 1.5 month ಅಲ್ಲೋ ಅದು ರೆಸ್ಟೋರೇಷನ್ ಆಗುತ್ತೆ. ಅದ್ರ ಜೊತೆ ಕೆಲಸ ತಗೊಳ್ಳೋದು, ಅಲ್ಲೇ ಇರುವಂತ ರೆಸಿಡೆಂಟ್ಸ್ ಕಲೆಕ್ಟಿವ್ ಆಗಿ ಯುಜಿಡಿ ಎಷ್ಟು ವರ್ಷದಿಂದ ಇಲ್ಲ ಈಗ ಆಗ್ತಾ ಇದೆ. ಸೊ ಅದನ್ನ ಕಲೆಕ್ಟಿವ್ ಆಗಿ ಕೆಲಸ ಮಾಡುವಂತದ್ದು ಇದಾಗತ್ತೆ. ಇಟ್ ಇಸ್ ನಾಟ್ ಅ ಸೆಲಿಬ್ರೇಷನ್ ಪ್ರೋಗ್ರಾಮ್, ಇಟ್ ಇಸ್ ದ ಡ್ಯೂಟಿ. ಯುಜಿಡಿ ಇರ್ಲಿಲ್ಲ KGF ಅಲ್ಲಿ ಬಹಳ ವರ್ಷಗಳ ಕಾಲ, ಯುಜಿಡಿನೇ ಇರ್ಲಿಲ್ಲ. ಇದು ಗೋಲ್ಡ್ ಮೈನ್ಸ್ ಇದ್ದಿದ್ರಿಂದ ಈಗ ಯುಜಿಡಿ ಮಾಡ್ತಾ ಇದ್ದಾರೆ. ಅದನ್ನ ತಗೊಳ್ಳೋ ಅಂತದ್ದು ನಮ್ ರೆಸ್ಪಾನ್ಸಿಬಿಲಿಟೀಸ್ ಆಗತ್ತೆ. ಆಗ್ಲೇ 20 days ಬಿಫೋರ್ ಇದನ್ನ ಕೆಲಸ ಶುರು ಮಾಡ್ಬೇಕಾಯ್ತು. ನನಗೂ ಸೆಷನ್ ಇದ್ದಿದ್ರಿಂದ ನಾನು ಅವ್ರಿಗೆ ಟೈಮ್ ಕೊಡಕ್ ಆಗಿರ್ಲಿಲ್ಲ. ಸೊ ಆಲ್ಮೋಸ್ಟ್ ಜುಲೈ ಒಳಗಡೆ ಇದ್ ಮಾಡ್ಬೇಕಾಗತ್ತೆ. ಇದು ನಮ್ಮ ಒಂದೇ KGF ಗಲ್ಲ, ಬೇರೆ ಕಡೆನೂ ಆಗ್ತಾ ಇದೆ ಇದು ಯುಜಿಡಿ ವರ್ಕ್. ಇದು ಲೋನ್ ಅಮೌಂಟ್, ಇದು ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಂದ ಫಂಡ್ಸ್ ಕೊಟ್ಟಿರ್ತಾರೆ. ಅದು ವರ್ಲ್ಡ್ ಬ್ಯಾಂಕ್ ಫಂಡ್ಸ್ ಕೊಟ್ಟಿರುತ್ತೆ. ಅದರಲ್ಲಿ ಇದು ಯುಜಿಡಿ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇರೋದು. ಸೆಂಟ್ರಲ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಟೆಂಡರ್ ಆಗಿರುತ್ತೆ, ಬರೀ KGFಗೆ ಅಂತ ಆಗಿರಲ್ಲ. ಎಲ್ಲ ನಮ್ಮಲ್ಲೇ ಅಲ್ಲ, ಹೊಸಕೋಟೆಯಲ್ಲಿ ಆಗ್ತಾ ಇದೆ, ದೊಡ್ಡಬಳ್ಳಾಪುರ ಅಲ್ಲಿ ಆಗ್ತಾ ಇದೆ. ಈ ತರದ್ದೆಲ್ಲ ಕೆಲಸ ಆ ತರ ಯಾವ ಪ್ಯಾಕೇಜ್ ಅಲ್ಲಿ ಆಗಿದೆ ಅದರದ್ದು ನಮ್ಗೆ ಡೀಟೇಲ್ಸ್ ಗೊತ್ತಿಲ್ಲ. ಗವರ್ಮೆಂಟ್ ಹಂತದಲ್ಲಿ ಟೆಂಡರ್ ಪ್ರೊಸೆಸ್ ಆಗಿರುತ್ತೆ. ನಮ್ KGFದು ಕೂಡ ಇದು ಇಲ್ಲಿನ ಆಫೀಸರ್ಸ್ ಕೆಲಸ ಅಂದ್ರೆ ಕಮಿಷನರ್ದು ಟೆಕ್ನಿಕಲ್ ಸೆಕ್ಷನ್ AW ಅವರು DPR ಮಾಡ್ಬೇಕಾಗುತ್ತೆ 10, 15, 20 ಕಿಲೋಮೀಟರ್ಸ್ಗೆ. ನಮ್ದೀಗ 12 ಕಿಲೋಮೀಟರ್ಸ್ ಕವರ್ ಆಗುತ್ತೆ. 12 ಕಿಲೋಮೀಟರ್ಸ್ ಇಂಡಿವಿಜುವಲ್ ಬೆನಿಫಿಟ್ಸ್ ಅಂದಾಗ 2500 ಬೆನಿಫಿಟ್ಸ್ ಆಗುತ್ತೆ. 12 ಕಿಲೋಮೀಟರ್ಸ್ ಕವರ್ ಆಗುತ್ತೆ, ಸ್ಟೇಜ್ ಕವರ್ ಆಗುತ್ತೆ. ಇದು ನಾನು ಇಂಡಿವಿಜುವಲ್ ಏರಿಯಾ ವಾರ್ಡ್ ಅಂತಲ್ಲ, ಈ ಏರಿಯಾ ಇಂದ ಕೆಲಸ ಶುರು ಆಗುತ್ತೆ.
4 ವಾರ್ಡ್ಸ್ಗೆ ಕವರ್ ಆಗುತ್ತೆ. ಇಂಡಿವಿಜುವಲ್ ಅಂತ ಬಂದಾಗ 2000 ಫ್ಯಾಮಿಲೀಸ್ಗೆ ಇದು ಇಂಡಿವಿಜುವಲ್ ಕನೆಕ್ಷನ್ಸ್ ಆಗುತ್ತೆ. KGF ಕಂಪ್ಲೀಟ್ ಅಲ್ಲಿ ಡೆವಲಪ್ಮೆಂಟ್ ನೋಡ್ಬೇಕಾಗುತ್ತೆ, ಯಾವುದೇ ಒಂದು ಏರಿಯಾಗೆ ಸೀಮಿತ ಅಲ್ಲ. ಬಟ್ ನಾವ್ ಇಲ್ಲಿ ಪೂಜೆ ಮಾಡ್ತಾ ಇದೀವಿ ಯಾಕಂದ್ರೆ ಇದು ಎಜುಕೇಟೆಡ್ಸ್ ಇದಾರೆ, ಇವ್ರು ಅರ್ಥ ಮಾಡ್ಕೊಂಡು ಕೆಲಸ ತಗೊಂಡಾಗ ಮುಂದಿನವರು ಬೇರೆ ರೀತಿ ಕೆಲಸ ತಗೋತಾರೆ. ಇನಿಷಿಯೇಟಿವ್ ಇಲ್ಲಿಂದ ಆಗ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ UGD ಡ್ರೈನ್ ಬಗ್ಗೆ, ಕ್ಲೈನ್ಲಿನೆಸ್ ಬಗ್ಗೆ ಒಂದು ಅವೇರ್ನೆಸ್ ಇದೆ. ಸ್ವಲ್ಪ ಎಜುಕೇಟೆಡ್ಸ್ ಬೇಗ ಅರ್ಥ ಮಾಡ್ಕೋತಾರೆ. ಇವರಿಂದ ಶುರು ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಬೇರೆಯವ್ರಿಗೂ ಅದು ಅರ್ಥ ಆಗುತ್ತೆ, ಅದು ಇಂಪ್ಯಾಕ್ಟ್ ಆಗುತ್ತೆ, ಮೆಸೇಜ್ ಹೋಗುತ್ತೆ ಅನ್ನೋಂತ ಒಂದು ಕನ್ಸರ್ನ್ ಇಂದ ಈ ಏರಿಯಾ ಇಂದ ಶುರು ಮಾಡಿ ಆಲ್ಮೋಸ್ಟ್ 3 to 4 ವಾರ್ಡ್ಸ್ ಕವರ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. 4 ವಾರ್ಡ್ಸ್ ಮಾನಿಟರಿಂಗ್ ಆಗುತ್ತೆ ಅವಾಗ. ಇದು ಗವರ್ಮೆಂಟ್ ಜವಾಬ್ದಾರಿ ಆಗಿರುತ್ತೆ, ಅವರು ಕ್ವಾಲಿಟಿ ಕೆಲಸ ತಗೊಳ್ಳೋ ಅಂತದ್ದು. ನಾವು KGF ಅವ್ರ ಹಿಂದೆ 3-4 ಇಯರ್ಸ್ ಇಂದ ರೆಸ್ಟೋರೇಷನ್ ಪಾರ್ಟ್ ಅಲ್ಲಿ ಸಫರ್ ಆಗಿದ್ದೀವಿ. ಅಗದ್ಬಿಟ್ಟು ಹೊರಟೋಗ್ತಾ ಇದ್ರು. ಟೆಂಡರ್ ಪ್ರೊಸೆಸ್ ಮಾಡಿದಾಗ ಏನ್ ಕಾಸ್ಟ್ ಆಗುತ್ತೆ, ಅದು ಟೆಕ್ನಿಕಲಿ ಅದು ಕರೆಕ್ಟ್ ಆಗಿ ಆಗದೆ ಕೆಲಸ ಮಾತ್ರ ಮಾಡ್ಕೊಂಡು ಹೋಗೋಷ್ಟು ಮಾತ್ರ ಅವ್ರು ಮಾಡ್ತಾ ಇದ್ರು. ನಮ್ ಫೋರ್ಸಸ್ಗೆ ಕೆಲವೊಂದ್ ಕಡೆ ರೆಸ್ಟೋರೇಷನ್ ಮಾಡಿದ್ವಿ, ಈಗ ಆತರ ಇಲ್ಲ. ಅವ್ರು ಡ್ಯೂಟಿ ಆಗಿರುತ್ತೆ, ಎಲ್ಲ ಆಗದಿರ್ತಾರೋ ಅಲ್ಲಿ 120 ಡೇಸ್ ಒಳಗಡೆ ಮತ್ತೆ ಅವ್ರು ರೆಸ್ಟೋರೇಷನ್ ಮಾಡ್ಕೊಡ್ಬೇಕಾಗತ್ತೆ. ಅದು ಇವತ್ತಿನ ಈ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ. ಅವೆಲ್ಲರೂ ಟೋಟಲ್ 17 crores 0.50 lakhs 17 crores 50 lakhs ಇದು ಪ್ರಾಜೆಕ್ಟ್. ಇದು ವೆಟ್ ವೆಲ್ ಇದ್ರಲ್ಲಿ ಸೇರಲ್ಲ. ವೆಟ್ ವೆಲ್ ಮೇಂಟೆನೆನ್ಸ್ STP ಟ್ಯಾಂಕ್ಸ್ ಇದ್ರಲ್ಲಿ ಸೇರಲ್ಲ. ಬಟ್ ಇದು ಎರಡು ಕಡೆಗೆ ಕನೆಕ್ಟ್ ಆಗುತ್ತೆ, ಇದ್ರಲ್ಲೇ ಇರುತ್ತೆ. ವೆಟ್ ವೆಲ್ STPನೂ ಇದ್ರಲ್ಲೇ ಇದೆ ಅಂತ ಹೇಳ್ತಾರೆ, ಇನ್ಕ್ಲೂಡ್ ಆಗಿದೆ ಅಂತ ಇದ್ದಾರೆ. ವರ್ಸ್ಟ್ ರೋಡ್ಸ್ ಇದೆ ಅಂತ ಪಬ್ಲಿಕ್ ಗ್ರೀವಿಯನ್ಸಸ್ ಅಲ್ಲಿ ಕಂಪ್ಲೇಂಟ್ ಇದೆ, ಅಥವಾ ನೀವು ಕೂಡ ನಮ್ಗೆ ಕೊಡ್ಬೋದು. ಆ ರೋಡ್ಸ್ ನ ಪ್ರಿಯಾರಿಟಿ ಆಗಿ ತಗೋತೀವಿ. ಏರಿಯಾ ಅಲ್ಲಿ ಸ್ಟೂಡೆಂಟ್ಸ್, ಸೀನಿಯರ್ ಸಿಟಿಸನ್ಸ್, ಯಾವ್ಯಾವ ವಾರ್ಡ್ಸ್ ಸ್ವಲ್ಪ ಬ್ಲಾಕ್ ಸ್ಪಾಟ್ ಆಗಿರೋದು, ರೋಡ್ ತುಂಬಾ ಚೆನ್ನಾಗಿಲ್ಲ, 20 years ಇಂದ ಅವ್ರಿಗೆ ರೋಡು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ, ಅದು ಈ ಸತಿ ಫಸ್ಟ್ ಪ್ರಿಯಾರಿಟಿ ತಗೊಂತೀವಿ. ನಾನೇ ನನಗೆ CM ಕೊಟ್ಟಿರೋ ಸ್ಪೆಷಲ್ ಗ್ರಾಂಟ್ ರೋಡ್ ಡೆವಲಪ್ಮೆಂಟ್ 10 crores ಕೊಟ್ಟಿರೋದು ಇದೇ ರೀಸನ್ ಇಂದ. ಇವತ್ತು 10 crores ಅದು ಬೇರೆ ಸ್ಪೆಷಲ್ ಗ್ರಾಂಟ್ ಎಲ್ಲಾ ವಾರ್ಡ್ಸ್ ಡೆವಲಪ್ಮೆಂಟ್ ಗೆ ರಿಸರ್ವ್ ಮಾಡಿದೀವಿ. ಇದು ಬಿಟ್ಟು ರೋಡ್ಸ್ ಡೆವಲಪ್ಮೆಂಟ್ ಗೆ 10 crores. ನೆಕ್ಸ್ಟ್ ನಮ್ಗೆ 16 ಫೈನಾನ್ಸ್ ಅಲ್ಲಿ ಬರೋ ಎಲ್ಲಾ ದುಡ್ಡು ರೋಡ್ ಡೆವಲಪ್ಮೆಂಟ್ ಗೆ, ಡ್ರೈನ್ ಡೆವಲಪ್ಮೆಂಟ್ ಗೆ ಇರ್ತೀವಿ. 80% ನಾವು ರೋಡ್ಸ್ ಡೆವಲಪ್ ಮಾಡ್ತೀವಿ. ಆಮೇಲೆ ವಾಟರ್ ಕ್ರೈಸಿಸ್ ನ ನೋಡೋದಿರುತ್ತೆ ರೆಗ್ಯುಲರ್ ಆಗಿ, ಅದಕ್ಕೆ ನಾವು ರಿಸರ್ವ್ ಮಾಡ್ತೀವಿ. 120 ಡೇಸ್ ಅಲ್ಲಿ ಮುಗಿಸ್ಬೇಕು. 6 months ಇರುತ್ತೆ, ಇನ್ನೂ ಜಾಸ್ತಿ ಟೈಮ್ ಇರುತ್ತೆ. ಅಷ್ಟು ಟೈಮ್ ತಗೋಕೂಡ್ದು. ಬಿಫೋರ್ ರೈನಿ ಸೀಸನ್ ನೀವು ನಿಮ್ ಕೆಲಸ ಮುಗಿಸ್ಬೇಕು ಅಂತ ಅವ್ರಿಗೆ ಹೇಳಿ. 11 months ಇದೆ. 11 months ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮಳೆ ಸೀಸನ್ ಬರುತ್ತಲ್ಲ, ಎಕ್ಸಿಸ್ಟಿಂಗ್ ನಡೀತಾ ಇದೆ 5 MLD ಇದೆ. ಈಗ ಹೊಸದಾಗಿ ಸೆಕೆಂಡ್ ಫೇಸ್ ಅಲ್ಲಿ ನಾವು 1.2 MLD ಗೆ ಸಂಬಂಧಪಟ್ಟಂಗೆ ನಾವು ಈಗ ಹೊಸ ಪ್ರಾಜೆಕ್ಟ್ ತಗೊಂಡು DPR ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ KIDFC ಇಂದ ಹಣಕಾಸು ಸಂಸ್ಥೆಯಿಂದ ನಮ್ಮ ಸಾಲದ ರೂಪದಲ್ಲಿ ಅನುದಾನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಟೆಂಡರ್ ಕಾಲ್ ಮಾಡಿ ವರ್ಕ್ ಆರ್ಡರ್ ಎಲ್ಲ ಕೊಟ್ಟಿದ್ದೀವಿ. ಈ ಸದ್ಯಕ್ಕೆ 2186 ಮನೆಗಳು ಕವರೇಜ್ ಆಗುತ್ತೆ. ಏನು 580 ನಮ್ದು ಇದು ಬರುತ್ತೆ, ನಮ್ದು UGD ಸಂಬಂಧಪಟ್ಟಂಗೆ ಮ್ಯಾನ್ ಹೋಲ್ಸ್ 580 ಮ್ಯಾನ್ ಹೋಲ್ಸ್ ಎಲ್ಲ ಬರುತ್ತೆ. ಅದನ್ನೆಲ್ಲ ಒಂದು ಪ್ಲಾನ್ಡ್ ಆಗಿ ಒಂದು ಮಾಡೋದಕ್ಕೆ ಡೈರೆಕ್ಷನ್ ಕೊಟ್ಟಿದ್ವಿ. ಇಮಿಡಿಯೇಟ್ ಅದು ಕೆಲಸ ಆಗಿದ ತಕ್ಷಣ ಮಳೆಗಾಲದಲ್ಲಿ ಪ್ರಾಬ್ಲಮ್ ಆಗ್ದಿರ ಅದನ್ನು ರಿಸ್ಟೋರ್ ಮಾಡೋಂಥ ವ್ಯವಸ್ಥೆ ಕೂಡ ಆಗುತ್ತೆ. 11 months ಟೈಮ್ ಇದ್ರೂ ಕೂಡ ಇನ್ ಟೈಮಲ್ಲಿ ಮುಗಿಸೋದಕ್ಕೆ ಅವ್ರಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಅವ್ರಿಗೆಲ್ಲ ನಾವು ಪ್ರಾಬ್ಲಮ್ಯಾಟಿಕ್ ಆಗಿದೆಯೋ ಅಂಥದ್ದನ್ನ ಫೈಂಡ್ ಔಟ್ ಮಾಡಿ ಅದನ್ನ ಈ ಪ್ರಾಜೆಕ್ಟ್ ಇನ್ಕ್ಲೂಡ್ ಮಾಡೋಕೆ ಅವಕಾಶ ಇದ್ರೆ ಮಾಡಿ. ಟೆಕ್ನಿಕಲಿ ಸ್ಯಾಂಕ್ಷನ್ ಮಾಡ್ಕೊಳ್ಳೋವಾಗ ಕಿಲೋಮೀಟರು, ಕಾಸ್ಟ್ ಅವೆಲ್ಲಾನು ಮಾಡ್ಬೇಕಾಗಿತ್ತು. ಏನ್ ತಪ್ಪಾಗಿದೆಯೋ ಅದನ್ನ ನಾವು ಬಟ್ ಇದನ್ನ ಈ ಪ್ರಾಜೆಕ್ಟ್ ಅಲ್ಲಿ ಅದನ್ನ ಆ ತರ ಪ್ರಾಬ್ಲಮ್ ಟೆಕ್ನಿಕಲಿ ಹೇಳ್ತಾ ಇದೀವಲ್ಲ ಪದೇ ಟೆಕ್ನಿಕಲಿ ಇಂಡಿವಿಜುವಲ್ ಹೌಸಸ್ ಮತ್ತೆ ಆ UGD ಕಿಲೋಮೀಟರು, ಆ ಕ್ವಾಲಿಟಿ ವರ್ಕ್ ಅವೆಲ್ಲಾನು DPR ಮಾಡಿದ್ಮೇಲೆ, ಸಬ್ಮಿಟ್ ಮಾಡಿದ್ಮೇಲೆ ಅದು ಅಲ್ಲಿಂದ ನಮಗೆ ಬಂದಿದೆ.